ಯಾರ ಮಂಚ ಅಂತ ಫೋನ್ ಮಾಡೋರು ನೋಡಿ. ಏ ಪೇಟ ಕೋರಿಸ್ ಪೇಟ. ಸೊ ಇದು ಫಂಕ್ಷನ್ನ ಮೇನ್ ವ್ಲಾಗು. ತುಂಬ ಲೇಟ್ ಮಾಡಿಬಿಟ್ಟಿದ್ದೀನಿ, ಐ ಆಮ್ ಸಾರಿ. ಡಾಕ್ಟರ್ ಹತ್ರ ಹೋಗಿದ್ದೆ, ಬಟ್ ಅವ್ರು ಕೊಟ್ಟಿದ್ದ ಔಷಧಿ ಏನೋ ಆಗಿದೆ ಅಂತ ಗೊತ್ತಿಲ್ಲ. ವಾಯ್ಸ್ ಚೇಂಜ್ ಆಗಿದೆ. ಕ್ಲೋಸ್ ಮಾಡ್ಕೊ ಗ್ಲಾಸ್. ಸೊ ಇವಾಗ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ, ನನ್ನ ತಮ್ಮ ಮತ್ತು ಹರಿ ಇಬ್ಬರು ಕೂಡ ಕೇಕ್ ತೊಗೊಬರ್ತೀನಿ ಅಂತ ಹೋಗ್ತಿದ್ದಾರೆ. ಒಂದು ಫಂಕ್ಷನ್ ಮಾಡಿದಾಗ ಎಷ್ಟು ಜನ ಇದ್ರೂ ಕೂಡ ಸಾಕಾಗಲ್ಲ, ಯಾಕಂದರೆ ಹಳ್ಳಿ ಕಡೆ ಆಗಿರೋ ಕಾರಣ ಏನೋ ಪಟ್ಟಂತ ಸಿಕ್ಕಲ್ಲ, ಸ್ವಲ್ಪ ದೂರ ಹೋಗಿ ತರಬೇಕು, ಹೀಗೆಲ್ಲ ಇರುತ್ತೆ. ಹೋಗಿ ತೊಗೊಬರ್ತೀನಿ ಅಂತ ಹೋದ್ರು. ಏನು ಮಗಳೇ ಕರ್ದಲ್ಲ? ರೆಡಿಯಾಗಿದೆ, ಇನ್ನು ಹುಡುಗ ಹುಡುಗಿ ರೆಡಿಯಾಗಬೇಕು. ಅಂದರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಆಂಟಿ ಒಂದು ಸ್ಯಾರಿ ಹಾಕ್ಕೊಂಡು ಫೋಟೋ ಎಲ್ಲ ಹೊಡ್ಸ್ಕೊಂಡಾಯಿತು. ಇವಾಗ ಸೆಕೆಂಡ್ ಟೈಮ್ ರೆಡಿ ಆಗ್ತಾಯಿದ್ದಾರೆ ಬೇರೆ ಸ್ಯಾರಿಲಿ. ಇವಾಗ ನಾನು ನಮ್ಮಕ್ಕ ಶ್ರೀದೇವಿ ನನ್ನ ಮಗಳಿಗೆ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗಳು ಆಲ್ಮೋಸ್ಟ್ ರೆಡಿ ಆಗಿದ್ಲು, ಸಾನ್ವಿ. ಅವಳಿಗೆ ಎಕ್ಸ್ಟ್ರಾ ಟಚಪ್ ಮಾಡ್ತಾಯಿದ್ದೀನಿ. ಈಗ ರೆಡಿ ಎಲ್ಲ ಆದಮೇಲೆ ನೆಕ್ಸ್ಟು ಕೇಕ್ ಕಟ್ಟಿಂಗ್ ಇರುತ್ತೆ. ಕೇಕ್ ಕಟ್ಟಿಂಗ್ ನೋಡಬೇಕು. ಸೊ ನನ್ನ ವಾಯ್ಸ್ನ ಇಗ್ನೋರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನನ್ನ ವಾಯ್ಸ್ ಕೇಳಿಸ್ಕೊಂಡ್ರೆ ನಿಮ್ಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗೋಕ್ಕಾಗೋದು ಗೊತ್ತಿಲ್ಲ. ಮೋಸ್ಟ್ಲಿ ಇನ್ನು ಮುಂದೆ ನನ್ನ ವಾಯ್ಸ್ ಹೀಗೆ ಇರುತ್ತಾ ಏನು ಎತ್ತಾ ಅಂತ. ಬಿಸಿನೀರೇ ಕುಡ್ಕೊಂಡಿರೋಣ ಅಂದರೆ ಇಷ್ಟು ಬಿಸಿಲಿದೆ, ಈ ಬಿಸಿಲಲ್ಲಿ ಬಿಸಿಲು ಕುಡ್ಕೊಂಡಿರೋಕ್ಕಾಗಲ್ಲ. ಬೆಳಗ್ಗೆ ಮತ್ತು ನೈಟ್ ಕುಡಿತೀನಿ, ಬಟ್ ಮಧ್ಯದಲ್ಲಿ ಕುಡಿಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ರಾ ವಿಡಿಯೋ ನೋಡಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಅಮ್ಮೋ ಚಿಕ್ಕಪ್ಪ ಕಡಿಮೆ ಸ್ವಲ್ಪ ಆ ಕಡೆ ಬಾ. ಯಾವ ಮಾಡ್ಬಿಡೋಣಪ್ಪ ಇಲ್ಲಿ ಬಟ್ಟೆ ಎತ್ಕೊಳ್ಳೋಣಪ್ಪ. ನೋಡಪ್ಪ ಸೀರಿಯಸ್ ಬಟ್ಟೆ ಜ್ಯೂಸ್ ತಗೊಳ್ಳೋಣಪ್ಪ. ಕುಡಿ ಕುಡೀರಿ, ಏನು ಆಗಂತ ಕಣ ರೈಟು. ಬಟ್ಟೆನೆಲ್ಲ ಚೆಲ್ಕೋಬಾರ್ದು ಮಮ್ಮಿ, ಈಗ ಹೇಳ್ತಾ ಇದ್ದೀನಿ. ಸ್ವಲ್ಪ ಸೈಡ್ ಬನ್ನಿ ಅಣ್ಣ. ಅಣ್ಣ ಚಿಕ್ಕಪ್ಪ ಆಂಟಿ ಇಬ್ರು ಹಂಗೆ ನಿಂತ್ಕೊಳ್ಳಿ, ಸ್ವಲ್ಪ ನಿಂತ್ಕೊಳ್ಳಿ ಹಂಗೆ ಇಬ್ರು. ಹೇಳಲ್ಲ ಹೋಗಲ್ಲ, ಹೋಗಿ ಬಿಸ್ಲು ಬಿಸ್ಲಲ್ಲಿ ಏನ್ ಬತ್ತೀಯ, ಹೋಗಲ್ಲ ನಿಂತ್ಕೋ ಚಿಕ್ಕಪ್ಪ. ಆಪ್ಸ್ ಮಾಡ್ಬೇಕು ಎಲ್ಲಾರು ಅಪ್ಪ. ಕೈಗೆ ಮಾವು ಕ್ಲಾಪ್ಸ್ ಮಾಡಿ ಕ್ಲಾಪ್ಸ್ ಮಾಡ್ರಪ್ಪ. ಹಾಕವ ಅಲ್ಲಿ ಬಿಡ್ ಚಿಕ್ಕಪ್ಪ, ಯಾರು ತಗೊಂಡೋಗಲ್ಲ ನೀನ್ ಅಲ್ಲ. ಅದೇ 25 ವರ್ಷದಿಂದ ನೋಡಿರೋ ಮಕ್ಕ ನೋಡ್ತಾ ಇದೀನಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದೀನಿ. ಹೊಸ ಮಕ್ಕಳೆಲ್ಲ ಇಲ್ಲ ಇದೆ 50 ಇಯರ್ಸ್ಗೂ ಇವ್ರೇನೆ. ಹರಿ ಪಾಪ ಅವ್ರ ಕೈ
ಕೊಡಿ ಎಲ್ಲ ಹರಿ 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 ಇವಾಗ್ಲ ಆಮೇಲೆ ಒಂದ್ ನಿಮಿಷ ಇರಿ ಎಲ್ರು ಹಿಡ್ಕೊ ಒಂದ್ ನಿಮಿಷ ಇಲ್ಲ ಇರೋದಲ್ಲ ಆಮೇಲೆ ಮೇಲೆ ತಗೊಂಡ್ಬಿಡು ಅಂತ ಅದು ರಿಂಗ್ ಎಕ್ಸ್ಚೇಂಜ್ ಆಗ್ಬಿಡ್ಲಿ ಇರೋ ಇಲ್ಲಿ ಇದೆ ರೀ ಇಲ್ಲಿದೆ ಸರ್ ನೋಡಿ ಹಾ ಹಂಗೆ ನೋಡಿ ಈಗ ಹೊಸ್ತ ಹಿಂಗೆ ನೋಡಿ ಸುಮ್ನಿರಕ್ಕ ಸಾಕು ಮೇಕಪ್ ಕೆಟ್ಟಾಗ ಮಾಡೋಳೆ ಕೆಟ್ಟಾಗ ಮಾಡ್ಬಿಟ್ಟವಳೆ ನೀನು ಅಮ್ಮುದರೊಳಗ ಸಕ್ಕತ್ತಾಗಿ ಮಾಡಿರೋ ಸ್ವಲ್ಪ ನೀರು ಚಿಮ್ಸಿ ಅಲ್ಲ ಮಾವ ನನ್ ಮಧ್ಯೆ ಬಂದು ನಿಂತ್ಕೊಳ್ಳ ಆಂಟಿ ಹಾಕೋ ಬದ್ಲು ನಂಗೆ ಹಾಕು ಪರವಾಗಿಲ್ಲ ಓ ಒಂದ್ಸಲ ನೆನ್ಸ್ಕೊಬಿಡು ಬೇಡ ಹಾಕೋ ರೀ ಬೇಡ ಬೇಡ ಹಾಕ್ಬೇಕಿತ್ತು ಬೇಟ ಬೇಟ ಅದು ಬೇಟ ತರಬೇಕಿತ್ತು ಇದು ಆಫೀಸ್ಗೆ ಬರ್ತಿದೆ ಏನಪ್ಪ ಮಗಳು ಸನ್ಮಾನ ಮಾಡ್ಬಿಟ್ಟಲ್ಲ ಎಂತ ಬಾಜಾರು ಬಾಳೆ ಮಗ ಸನ್ಮಾನ ಮಾಡ್ತಾರೆ ಬಡದ್ಗೆ ಸನ್ಮಾನ ಮಾಡ್ಬಿಟ್ರೆ ಬಾ ಬಾ ನಿಧಿ ಮನ್ವಿತ್ ಬಾ ನಾ ಫೋಟೋ ಹೊಡಿಯೋಣ ಇದು ಫೋಟೋ ಹೊಡಿ ನೀನು ಹಾ ಬಂಗಿ ಮಾಡ ಬಾ ಮನ್ವಿತ್ ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿನೇ ಆದ್ರೆ ಮಕ್ಳಿಗೆ ಅದ್ ನೋಡಿದ್ರೆ ಬರ್ಡೇ ಕೇಕ್ ಅಂತಾನೆ ಅನ್ಸೋದು ಆಂಟಿ ಬಾರ್ಬಿ ತರ ಇದೆ ಬಾರ್ಬಿಕೆಲ್ಲ ತೋರಿಸ್ತಾ ಇರೋದು ನಿಮ್ಗೆ ಅಷ್ಟು ಗೊತ್ತಾಗ್ತಲ್ವಾ ಅಂತ ಅದು ನೋಡಲ್ಲಿ ಅಣ್ಣ ಅಣ್ಣ ಕೈಯಲ್ಲಿ ನೀವು ಕೈಯಲ್ಲಿ ಇಟ್ಕೊಳ್ಳಿ ಅನ್ಎಕ್ಸ್ಪೆಕ್ಟೆಡ್ ಎಲ್ಲರೂ ಕೂಡ ಸೇಮ್ ನೋಡ್ಕೊಂಡು ನಂಗೂ ಗೊತ್ತಿರ್ಲಿಲ್ಲ ಗೊತ್ತಿತ್ತು ಬಟ್ ಇವಳಾಕತ್ತಲ್ಲ ಅಂತ ಗೊತ್ತಿರ್ಲಿಲ್ಲ ನನ್ಗೂ ಗೊತ್ತಿತ್ತು ನೀನ್ ಹಾಕೊಂಡಿ ಅಂತ ಕೊಡ್ತೀನಿ ಇಲ್ಲಿ ನೋಡಿ ನನ್ನಲ್ಲ ಅಲ್ಲ ಅವங்களೇ ಇದು ಮೇನ್ ಸಬ್ಜೆಕ್ಟ್ ಅಂತೆ ಆ ಕಡೆ ಒಳಗಡೆ ಐತೆ ಒಳಗಡೆ ರೆಡಿ ಮನೆ ಒಳಗಡೆ ಒಂದು ಮೂರು ಸರ್ ನೋಡಿ ಇಲ್ಲ ನಾನೇ ಮಾಡಿದೆ ಕೊಡಪ್ಪ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಎತ್ಕೋ ಬಾ ಪ್ಲೇಟು ರೆಡಿ ಮಾಡ್ಬಿಡೋಣ ಇವಾಗ ನಮ್ಮ ಯಜಮಾನ್ರು ಎಳ್ನೀರು ಕೆಚ್ಕೊಟ್ಟಿದ್ದಾರೆ ಸೊ ಅವ್ರಿಗೆ ಹೆಂಗೆ ಬರುತ್ತೆ ಹಂಗೆ ಕೆಚ್ಕೊಟ್ಟಿದ್ದಾರೆ ಮಚ್ಚಿರ್ಲಿಲ್ಲ ಕುಡ್ಲಲ್ಲಿ ಕುಡ್ಲು ಕೂಡ ಅಷ್ಟು ಚೆನ್ನಾಗಿಲ್ಲ ಸೊ ಎಳ್ನೀರು ಕುಡಿತಿದ್ದೀನಿ ನಂತೆ ಮರ ಇನ್ನು ಆ ಕಡೆ ತೋಟಕ್ಕೆ ಹೋದ್ರೆ ಸಿಗ್ತವೆ ನಿಮ್ಮ ಅಣ್ಣನ್ ಕೆಚ್ಚಕ್ಕೂ ಬರಲ್ಲ ನೋಡಿ ಹೆಂಗೆ ಕೆಚ್ಚವ್ರೆ ಬಟ್ಟೆ ಮೇಲೆ ಆಗಿರ್ತದೆ ಕೊಡು ಇಲ್ಲಿದೆ ನೋಡ್ಕೊಂಡು ಕೆಚ್ಕೊಡಿ ಸ್ವಲ್ಪ ಇಲ್ಲಿ ಇಟ್ಕೊ ಬನ್ರಿ ನೀವ್ ಈ ಕಡೆಗೆ ಸರಿ ಹಿಂಗೆ ಬಂದ್ಮೇಲೆ ಹಿಂಗೆ ಇಲ್ಲಿಂದ ಬರ್ತೀನಿ ಹಿಂಗೆ ಹಿಂಗೆ ತೋರ್ಸು ಕುತ್ಕೊ ನೀನು ಅಲ್ಲಿ ಕುತ್ಕೊ ನೀನು
ಅಮ್ಮ ನೀನು ಅಲ್ಲೋಗಿ ನಿಂತ್ಕೋಗು. ಇವಾಗ ನಮ್ಮ ಹಳೆ ಮನೆ ಇದೆ ಚಿಕ್ಕದು, ಅಂದರೆ ಪಂಪ್ ಹೌಸ್ ಥರ ಮಾಡಿದ್ದೀವಿ. ಅಲ್ಲಿ ಸ್ವಲ್ಪ ಎಳ್ನೀರು ಕುಡಿಯೋಣ ಅಂತ ಬಂದ್ವಿ, ಹಂಗೆ ರೀಲ್ಸ್ ಮಾಡ್ತಾ ಇದ್ದೀವಿ. ಶ್ರೀದೇವಿಗೆ ನಾವು ಮಾಡಿಕೊಟ್ವಿ ವಿಡಿಯೋ, ಅವ್ರಿಗೆ ನಮಗೆ ಮಾಡಿಕೊಟ್ರು. ಹೀಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ, ಯಾಕಂದರೆ ಆ ಕಡೆ ಊಟಕ್ಕೆಲ್ಲ ಬೇರೆಯವ್ರು ಮಾಡ್ತಿದ್ರು ಅರೇಂಜ್ಮೆಂಟು, ನಮಗೇನು ಕೆಲಸ ಇರಲಿಲ್ಲ. ಆದ್ದರಿಂದ ಸ್ವಲ್ಪ ರೀಲ್ಸ್ಗಳು ಇದೆಲ್ಲ ಮಾಡ್ತಾಯಿದ್ವಿ. ಇದು ಸಾಂಗ್ ಬಂದು ರಾಗಿ ಹೊಲದಾಗೆ ತಾನೇ ಗುಡಿಸಲು ಈ ಥರ ಇದೆ. ಐ ಥಿಂಕ್ ಇರಬೇಕು ಅನಿಸುತ್ತೆ, ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಸೊ ಈ ಥರ ರೀಲ್ಸ್ ಎಲ್ಲ ಮಾಡ್ತಾಯಿದ್ವಿ. ಸಖತ್ತಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಬಾಯ್ಲೆ ಇವು ವಿಡಿಯೋಸ್ ಅಂದರೆ ಬಂಗಾರ ಎಲ್ಲ ಕಡೆ ತೋರಿಸ್ಬೇಕು. ಈ ಥರ ಸೇಮ್ ಪ್ಯಾಂಟ್ ಅಂತ ಇದೆ, ಈಗ ಹಾಕೋಬೇಕು. ಮೀಶೋ ತಾನೇ? ನಾನು ಮೀಶೋ. ಇಲ್ಲ ಮೀಶೋನೇ ಮೀಶೋ. ನಾನು ಬ್ಲ್ಯಾಕ್ ತೊಗೊಂಡಿದ್ದೆ. ಅಲ್ಲಿಂದ ಬ್ಲ್ಯಾಕ್ ಅವಳಿಗೆ ತೋರಿಸ್ತೀನಿ ಆಲ್ರೆಡಿ. ಇಬ್ರಿಗೂ ಒಂದೇ ತೋರಿಸ್ಬಾರ್ದು. ಸಾಕು ಬಿಡು. ಕರ್ಕೊಂಬಿಡೋಗು, ಸ್ವೀಟ್ ತಿನ್ನೋರೆಲ್ಲ ಕರ್ಕೊಬಾ. ಇದೆಲ್ಲ ಸ್ವೀಟ್ ತಿನ್ನೋರಿಗೆ ಅಂತ ಮಾಡ್ತೀವಿ ಅರೇಂಜ್ಮೆಂಟ್ ಮನೆ ಮುಂದೆನೆ. ಖಾರ ತಿನ್ನೋರಿಗೆಲ್ಲ ಇನ್ನು ಸ್ವಲ್ಪ ದೂರ ಪಕ್ಕದ ರೋಡು. ಎಕ್ಸ್ಕ್ಯೂಸ್ ಮೀ, ಯಾಕೆ ಅವ್ರಿಗೆ ಪಲ್ಯಗಳೆಲ್ಲ ಹಾಕಿ ಇಲ್ಲ? ಕೋಸಂಬರಿ ಪಲ್ಯ ಎಲ್ಲ ಎಲ್ಲ ಹಾಕಿ ನೀವು ವಿಡಿಯೋ ಮಾಡ್ತಿದ್ರೆ ನಾನು ತಿಂದು ಮುಗಿಸ್ಬಿಟ್ಟೆ. ಶ್ರೀದೇವಿ ಕೂತವಳೆ ಒಬ್ಳೆ, ಅಲ್ಲಿ ಗಂಡ ಹೆಂಡ್ತಿ ಅಲ್ಲಿ ಕೂತವಳೆ. ನಿಮ್ಮ ಅಳಿಯ ಯರ್ನಳ್ಳಿಗೆ ಹೋಗೋರಂತೆ ಬಿಡಕ್ಕೆ. ನಡಿ ನಡಿ ಬಾ, ಎರಡೂ ಅರೆ ಆಂಟಿ ಹಿಂದೆ ಕಡೆ ಏನಿರೋದು? ಮಂಚ ಅಂತ ಫೋನ್ ಮಾಡೋರು ನೋಡಿ. ಸುಮ್ನೆ ಒಂದು ಫೋಟೋಗಂತೆ ಅದಕ್ಕೆ ತಗೋ, ಇದು ನಿನ್ಗೆ ಗಟ್ಟಿ ತಗೊಂಡಂಗ ಹಾಕೋಗಲಿ. ಅಲ್ಲಿ ಸಿಕ್ಸ್ ಇದೆ, ಇವ್ರು ಕೇಳಿದ್ರು ತಗೊಬಂದೇವ್. ಸಿಕ್ಸ್ ಬಿಡೋದು. ಸರ್ಬತ್ತು ಸರ್ಬತ್ತು ಇದು ನಿಂಬೆಹಣ್ಣು ಜ್ಯೂಸು. ಊರ್ ಕಡೆ ಎಲ್ಲ ಸರ್ಬತ್ತು ಅಂತಾರೆ. ನಮ್ಮ ಅತ್ತೆ ಮಗನ ಮನೆ. ಅವ್ರಿಗೆ ಸರ್ಬತ್ತು ಜ್ಯೂಸ್ ಕುಡಿದ್ರೆ ನೆಗಡಿ ಬಂದ್ಬಿಡ್ತದೆ, ಮಜ್ಜಿಗೆ ಕುಡಿದ್ರೆ ಅದೆಲ್ಲ. ನಮ್ಮ ಅಪ್ಪನ ಜೊತೆ ನಾನು ಮತ್ತು ಹರಿ ಒಂದು ರೀಲ್ಸ್ ಮಾಡಿದ್ದೀವಿ. ನೀನು ನಿಜವಾದ ಹೀರೋ ಆಗಿದ್ದರೆ ನಮ್ಮಪ್ಪನ ಹತ್ರ ಬಂದು ಎದೆ ಉಪ್ಪಿಸಿ ನಿಂತು ನಿಮ್ಮ ಮಗಳನ್ನ ಕೊಡಿ, ಮದುವೆ ಆಗ್ತೀನಿ ಅಂತ ಕೇಳಿ ನೋಡೋಣ ಅಂದಾಗ ಅವರು ಕಾರು ನಂದೇ ಕಾವೇರಿ ನಂದೇ ಅಂತ ಒಂದು ಡೈಲಾಗ್ ಹೇಳ್ತಾರೆ. ಚೆನ್ನಾಗಿದೆ ಅದು, ನೋಡಿ ಬೇಕಿದ್ರೆ ನನ್ನ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.